ಅವಕಾಶ ನೀಡಿರಿ. ಖಾಸಗಿ ಸ್ಥಳಗಳಿಂದ ಹವೆ ಮಣ್ಣನ್ನು ತೆಗೆಯುವ ಗಣಿಗಾರಿಕೆ ನೀತಿ ಸರಳಗೊಳಿಸಿ. ಹಂಚು ಉತ್ಪಾದನೆ ಬೇಕಾದ ಹವೆ ಮಣ್ಣಿನ ಸಮಸ್ಯೆ ಬಗೆಹರಿಸಿರಿ. ಹಂಚು ಉತ್ಪಾದನೆ ಬೇಕಾದ ಹವೆ ಮಣ್ಣಿನ ಸಮಸ್ಯೆ ಬಗೆಹರಿಸಿ. ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಹವೆ ಮಣ್ಣಿನ ನಿಷೇಧ ಯಾಕೆ? ಉತ್ತರ ಕೊಡಿ. ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಹವೆ ಮಣ್ಣನ್ನು ತೆಗೆಯಲು ನಿಷೇಧ ಯಾಕೆ? ಉತ್ತರ ಕೊಡಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಹಂಚು ಉದ್ಯಮಗೊಳಿಸಿ ಕಾರ್ಮಿಕರನ್ನು ರಕ್ಷಿಸಿರಿ. ಹಂಚು ಉದ್ಯಮಗೊಳಿಸಿ ಕಾರ್ಮಿಕರನ್ನು ರಕ್ಷಿಸಿರಿ. ಹವೆ ಮಣ್ಣಿನ ಸರಬರಾಜಿಗೆ ಅವಕಾಶ ನೀಡಿ. ಹವೆ ಮಣ್ಣಿನ ಸರಬರಾಜಿಗೆ ಅವಕಾಶ ನೀಡಿ. ಜನವಿರೋಧಿ ಗಡಿ ನೀತಿ ಬದಲಾಗಲಿ. ಒಂದು ವರ್ಷ ಹೇಳೋರು ಯಾರಿಲ್ಲ.
ಕಾರ್ಮಿಕರ ರಕ್ಷಣೆಗೆ, ಜನಪ್ರತಿನಿಧಿಗಳ ಅಧಿಕಾರ, ಅಂಚು ಕಾರ್ಮಿಕರ ರಕ್ಷಣೆಗೆ ಖಾಸಗಿ ಸ್ಥಳೀಯ ಆವೆ ಮಣ್ಣು ತೆಗೆಯಲು ಎಲ್ಲ ಫ್ಯಾಕ್ಟ್ರಿ ಸೇರಿದ್ರೆ 2,000 ಜನ ಆಗಿದೆ. ಈಗ ಆವೆ ಮಣ್ಣಿನ ನೀತಿ ಯಾವಿದೆ ಗಣಿಗಾರಿಕೆ ಅದರಿಂದಾಗಿ ಆವೆ ಮಣ್ಣು ಸಿಗ್ತಾ ಇಲ್ಲ ಸರಿಯಾಗಿ. ಆವೆ ಮಣ್ಣು ಕೆಲವು ಫ್ಯಾಕ್ಟ್ರಿಯಲ್ಲಿ ಈಗಾಗಲೇ ಖಾಲಿ ಆಗಿದೆ. ಯೂಶ್ವಲಿ 1 ವರ್ಷಕ್ಕಾಗುವಷ್ಟು ಇದನ್ನು ಸ್ಟಾಕ್ ಮಾಡಬೇಕಾಗುತ್ತೆ. ಈಗ ಖಾಲಿ ಆಗಿದೆ. ಸ್ವಲ್ಪ ದಿವಸದಲ್ಲಿ ಆವೆ ಮಣ್ಣು ಸಿಗದೇ ಇದ್ದರೆ ಫ್ಯಾಕ್ಟ್ರಿ ನಿಂತು ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಕುಂದಾಪುರ ತಾಲೂಕು ಉಳಿಬೇಕು ಅಂದರೆ 2,000 ಜನ ಉಳಿಬೇಕು ಅಂದರೆ ಇಲ್ಲಿಗೆ ಆವೆ ಮಣ್ಣು ತೆಗಿಲಿಕ್ಕೆ ಸಜ್ಜನ. ಮತ್ತು ಇದು 100 ವರ್ಷದಿಂದ ತೆಗಿತಾ ಇರೋದು ಪ್ರೈವೇಟ್ ಜಾಗದಿಂದ, ಸರ್ಕಾರಿ ಜಾಗದಿಂದ ತೆಗಿತಾ ಇಲ್ಲ. ಸರ್ಕಾರಕ್ಕೆ ರಾಯಲ್ಟಿ ಕೊಡ್ತಾ ಇದ್ದಾರೆ. ಇಷ್ಟು ಕುಟುಂಬ ಬೀದಿ ಬೀಳ್ತಾ ಇದೆ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಸಡಿಲಗೊಳಿಸಬೇಕು ಅಂತೇಳಿ ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸ್ವಲ್ಪ ಮಾಹಿತಿ ಕೊಡಬೇಕು. ಸಾವಿರಾರು ಜನ ಕಾರ್ಮಿಕರು ಬೀದಿ ಬೀಳುವಂಥ ಪರಿಸ್ಥಿತಿ ಇದೆ. ಬೇರೆ ಬದಲಿ ಉದ್ಯೋಗದ ವ್ಯವಸ್ಥೆ ಇಲ್ಲ. ಚರ್ಚೆ ಆಗಿದೆ. ಏನು ಕೊಟ್ಟಿಲ್ಲ, ಉತ್ತರ ಕೊಟ್ಟಿಲ್ಲ. ಮಳೆ ಬರ್ತಾನೆ ಅಲ್ಲದೆ ಅಸಂಘಟಿತರು ತುಂಬ ಜನ ಇದ್ದಾರೆ. ಇಟಿಕೆ ಫ್ಯಾಕ್ಟ್ರಿ, ಡೆಕೋರೇಟಿವ್ ಟೈಲ್ಸ್. ಪ್ರಶ್ನೆ ಕೇಳಿ. ಇವತ್ತು ನಮ್ಮ ಪ್ರತಿಭಟನೆ ಹಂಚು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ. ಆವೆ ಮಣ್ಣಿನ ಸಮಸ್ಯೆಯನ್ನು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅದನ್ನು ಪರಿಹಾರ ಮಾಡಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೇವೆ. ಈ ಒಂದು ಕೈಗಾರಿಕೆ, ಹಂಚು ಕೈಗಾರಿಕೆ ಅನ್ನೋದು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಬ್ರಿಟಿಷ್ ಕಾಲದಲ್ಲೇ 150 ವರ್ಷಗಳ ಹಿಂದೆ ಈ ಒಂದು ಹಂಚು ಉದ್ಯಮ ಬಂದದ್ದು. ಭಾಳ ಇದು ನಮ್ಮ 2 ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಆದ ನಂತರ ಕೂಡ ಇದು ಭಾಳ ಒಂದು ಜನರ ಉದ್ಯೋಗ ಕೊಡುವಂಥ ದೊಡ್ಡ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಆದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಮಂಗಳೂರಿನಲ್ಲಿರುವಂಥ ಎಲ್ಲ 40 ಕಾರ್ಖಾನೆ ಮುಚ್ಚಿ ಒಂದು 4 ಕಾರ್ಖಾನೆ ಉಳಿದಿದೆ. ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಒಂದು 17 ಕಾರ್ಖಾನೆ ಇತ್ತು. ಅದೀಗ 10 ಕಾರ್ಖಾನೆ ಆಗಿ ಬಂದಿದೆ. 10 ಕಾರ್ಖಾನೆ ಕೂಡ ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಇದೆ. ಖಾಲಿ ಈ ಸರ್ಕಾರದ ಆವೆ ಮಣ್ಣಿನ ನೀತಿಯಿಂದ. ಆವೆ ಕೊಜೆ ಮಣ್ಣನ್ನು ಸರ್ಕಾರಿ ಜಾಗದಿಂದ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಮಾಲೀಕರಲ್ಲಿ ತರಲಿಲ್ಲ. ಅದು ಖಾಸಗಿ ಕಾಂಟ್ರಾಕ್ಟ್ರು, ಖಾಸಗಿ ಜನರಿಂದ ಗದ್ದೆಯನ್ನು, ಕೊಜೆ ಮಣ್ಣು ಎಲ್ಲ ಕಡೆಯಲ್ಲಿ ಸಿಕ್ಕುವುದಿಲ್ಲ. ಅದು ಕೊಜೆ ಮಣ್ಣು ಸಿಕ್ಕುವಂಥದ್ದು ಕೆಲವು ಏರಿಯಾದಲ್ಲಿ ಮಾತ್ರ. ಅದು ತೆಕ್ಕಟ್ಟೆ, ಉಳ್ತೂರು ಇಂಥ ಪ್ರದೇಶದಲ್ಲಿ ಮಾತ್ರ, ಅಲ್ಲಿ ಮಾತ್ರ ಆ ಕೊಜೆ ಮಣ್ಣು ಇರುತ್ತೆ. ಹಾಗೂ ಹಿಂದೆ ಕಂದವರ ಈ ಪ್ರದೇಶದಲ್ಲಿತ್ತು, ಈಗ ಅಲ್ಲಿ ಎಲ್ಲೂ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಕೂಡ ಖಾಸಗಿ ಜಾಗದಲ್ಲಿ ಖಾಸಗಿ ಕಾಂಟ್ರಾಕ್ಟ್ರು ಆ ಮಣ್ಣನ್ನು ಖರೀದಿ ಮಾಡಿ ನಮ್ಮ ಕೊಜೆ ನಮ್ಮ ಮಾಲೀಕರಿಗೆ ಕೊಜೆಯನ್ನು ಮಾರಾಟ ಮಾಡುವಂಥದ್ದು. ಅದು ಕೂಡ ಭಾಳ ವರ್ಷದಿಂದ ಈ ಉದ್ದಿಮೆ ಸ್ಥಾಪನೆ ಆದಿಂದ ಕುಂದಾಪುರದಲ್ಲಿ ಸಾಧಾರಣ ಒಂದು 45 ವರ್ಷದ 45ನೇ ಇಸ್ವಿಯಲ್ಲೇ ಸ್ಟಾರ್ಟ್ ಆಗಿದೆ. 1945 ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೊಜೆಯ ಸಮಸ್ಯೆ ಇಲ್ಲಾಗಿದೆ. ಇತ್ತೀಚೆಗೆ ಒಂದು 4-5 ವರ್ಷದಿಂದ ಈ ಗಣಿ ಇಲಾಖೆಯ ಅವೈಜ್ಞಾನಿಕ ಒಂದು ತಿಳುವಳಿಕೆಯಿಂದ ಇವತ್ತು ಕೊಜೆ ತೆಗಿಲಿಕ್ಕೆ ಅವಕಾಶ, ಎಲ್ಲ ಸಂಬಂಧಪಟ್ಟಂಥ ಬೇರೆ ಗಣಿ ಸಂಬಂಧಪಟ್ಟಂಥ ವಸ್ತುಗಳನ್ನು ತೆಗೆಯುವ ರೀತಿಯಲ್ಲೇ ಕೊಜೆ ತೆಗಿಲಿಕ್ಕೆ ಕೂಡ ಅವರು ಒಂದು ಈ ರೀತಿಯ ಒಂದು ಅವೈಜ್ಞಾನಿಕವಾದ ನಡವಳಿಕೆಯನ್ನು ಅಳವಡಿಸೋದ್ರಿಂದ ಇವತ್ತು ಕೈಗಾರಿಕೆ ಮುಚ್ಚುವಂಥ ಹಂತಕ್ಕೆ ಬಂದಿದೆ. ಹಲವಾರು ರೀತಿಯ ಪ್ರಯತ್ನ ಕೂಡ ಮಾಡಿ ಆಗಿದೆ. ನಾವು ಮಾಲೀಕರು ಕೂಡ ಹಲವಾರು ರೀತಿ ಪ್ರಯತ್ನ ಮಾಡ್ತಾಯಿದ್ದಾರೆ, ಕಾರ್ಮಿಕರು ಕೂಡ. ಯಾಕಂದರೆ ಇದು ಕಾರ್ಮಿಕರಿಗೆ, ಮಾಲೀಕರಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ಇಡೀ ಊರಿಗೆ ಸಂಬಂಧಪಟ್ಟಂಥ ವಿಚಾರ. ಅದು ಕೈಗಾರಿಕೆಯಲ್ಲಿ ಉದ್ಯೋಗಸ್ಥರು ದುಡಿದು ಸಂಪಾದನೆ ಮಾಡಿದರೆ ಅದು ಸಂಬಂಧಪಟ್ಟ ಪೇಟೆಯಲ್ಲಿ ಕೂಡ ಅದು ವ್ಯವಹಾರ ಆಗುವಂಥದ್ದು. ಇವತ್ತು ದುಡಿಮೆ ಇಲ್ಲದಿದ್ದರೆ ಇವತ್ತು ಎಲ್ಲರಿಗೂ ಕೂಡ ಇದು ಪರಿಣಾಮ ಬೀರುತ್ತೆ. ಅದರಿಂದ ಆದಷ್ಟು ಬೇಗ ಈ ಕೈಗಾರಿಕೆಯನ್ನು ಉಳಿಸೋ ಬಗ್ಗೆ ಸರ್ಕಾರದವ್ರು ಗಮನ ಹರಿಸಿ ಕೂಡಲೇ ಆವೆ ಮಣ್ಣನ್ನು ತೆಗಲಿ. ಇದು ಕೂಡ ಸಂಬಂಧಪಟ್ಟ ಅಸೆಂಬ್ಲಿಯಲ್ಲಿ ಕೂಡ ಧ್ವನಿ ಬಂದಿದೆ. ಅದಕ್ಕೆ ಈಗ ಕೂಡಲೇ ಅದು ಅದರ ಬಗ್ಗೆ ಗಮನ ಹರಿಸಿ ಈಗ 1 ತಿಂಗಳೊಳಗೆ ನಮಗೆ ಈ ಮಣ್ಣು ತೆಗಿಲಿಕ್ಕೆ ಅವಕಾಶ ಮಾಡಿಕೊಡದಿದ್ದರೆ ಈಗ ಇರುವಂಥ 10 ಫ್ಯಾಕ್ಟ್ರಿ ಕೂಡ ಮುಚ್ಚುವಾಗುವಂಥ ಪರಿಸ್ಥಿತಿ ಇದೆ. ಸಾವಿರಾರು ಜನ, 10 ಫ್ಯಾಕ್ಟ್ರಿ ಮಾತ್ರ ಅಲ್ಲ, 10 ಫ್ಯಾಕ್ಟ್ರಿ ಹೊಂದ್ಕೊಂಡು ಈ ಸಣ್ಣ ಸಣ್ಣ ಡೆಕೋರೇಟಿವ್ ಹಂಚು ತಯಾರು ಮಾಡುವಂಥ ಹಲವಾರು ಫ್ಯಾಕ್ಟ್ರಿಗಳಿದೆ. ಆ ಎಲ್ಲ ಕಾರ್ಮಿಕರು ಸೇರಿ ಒಂದು 5-6 ಸಾವಿರ ಜನರ ಕಾರ್ಮಿಕರ ಉದ್ಯೋಗ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆದಷ್ಟು ಬೇಗ ಈ ಆವೆ ಮಣ್ಣಿನ ಸಮಸ್ಯೆಯನ್ನು ಪರಿಹಾರ ಮಾಡಿ ಈ ಕಾರ್ಮಿಕರ
ಉದ್ಯೋಗದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಸರ್ಕಾರದ ಹತ್ರ ವಿನಂತಿ ಮಾಡಿಕೊಳ್ತೇವೆ. ಬದುಕಿನ ಪ್ರಶ್ನೆ ಆದ್ದರಿಂದ ಇದ್ರ ಬಗ್ಗೆ ಇನ್ನೂ ಕೂಡ ಹಲವಾರು ರೀತಿಯ ಉಗ್ರ ಹೋರಾಟಕ್ಕೂ ಕೂಡ ನಾವು ತಯಾರಾಗಬೇಕಾಗತ್ತೆ. ಯಾಕಂದರೆ ಉದ್ಯೋಗ ಇಲ್ಲದಿದ್ದರೆ ಇವತ್ತು ಇರುವಂಥದ್ದೇ ಒಂದಿಷ್ಟು ಹಂಚು ಕೈಗಾರಿಕೆ, ಅದರಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸವ್ರಿಗೆ ಕೆಲಸ ಇಲ್ಲದಿದ್ದರೆ ಮುಂದಿನ ಹೋರಾಟದ ಒಂದು ರೂಪರೇಷೆ ಬದಲಾಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಶಾಂತಿಯುತವಾಗಿ ಈ ಒಂದು ಹೋರಾಟಕ್ಕೆ ಬೆಲೆ ಕೊಟ್ಟು ಆವೆ ಮಣ್ಣಿನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತ ಕೇಳ್ಕೊಳ್ತೇವೆ. ಮತ್ತು ಆವೆ ಮಣ್ಣಿನ ಸಮಸ್ಯೆ ಅಲ್ಲ, ಇವ್ರ ಸಮಸ್ಯೆಯನ್ನು ಉದ್ಭವ ಮಾಡಿದ್ದದು. ಹಿಂದಿನಿಂದ ಆವೆ ಮಣ್ಣು ತೆಗೆಯುವಂಥದ್ದು ಖಾಸಗಿ ಜಾಗದಿಂದ, ಖಾಸಗಿ ಜಾಗದವರು ಅದು ಕೂಡ ಎಷ್ಟು ಮಣ್ಣು ಸಿಗುತ್ತೆ ಅನ್ನೋ ಗ್ಯಾರಂಟಿ. ಒಂದು 50 ಸೆಂಟ್ ಜಾಗದಲ್ಲಿ ಒಂದು ಜಾಗದಲ್ಲಿ ಆವೆ ಮಣ್ಣು ಸಿಕ್ಕಿದರೆ ಇಡೀ ಜಾಗದಲ್ಲಿ ಸಿಕ್ಕುತ್ತಂತಿಲ್ಲ. ಒಂದು 10 ಸೆಂಟ್ಸಿನಲ್ಲಿ ಆವೆ ಮಣ್ಣು ಸಿಗ್ಬೋದು, ಮತ್ತೊಂದು 10 ಸೆಂಟ್ಸಿನಲ್ಲಿ ಸಿಕ್ಕುವುದಿಲ್ಲ. ಆ ರೀತಿಯ ಒಂದು ವ್ಯವಸ್ಥೆ ಅದು. ಮತ್ತು ಯಾವುದೇ ಲೈಸೆನ್ಸ್ ವಗೇರೆ ಮಾಡಲಿಕ್ಕೆ ಕೂಡ ಅದು ತುಂಬ ಕಷ್ಟ. ಎಷ್ಟು ಮಣ್ಣು ಬರುತ್ತೆ ಅನ್ನುವಂಥ ನಿಘಂಟು ಇರೋದಿಲ್ಲ. ಆದ್ದರಿಂದ ಇದನ್ನು ಪರಿಗಣನೆ ಮಾಡಿ ಹಿಂದಿನ ಕ್ರಮದಂತೆ ಆವೆ ಮಣ್ಣು ತೆಗಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಕೈಗಾರಿಕೆಯನ್ನು ಉಳಿಸಿಕೊಡ್ಬೇಕಂತ ಸರ್ಕಾರದವ್ರ ಹತ್ರ, ಮುಖ್ಯಮಂತ್ರಿಯವ್ರ ಹತ್ರ ವಿನಂತಿ ಮಾಡ್ಕೊಳ್ತೇವೆ. ವಿ ನರಸಿಂಹ, ಉಡುಪಿ ಜಿಲ್ಲಾ ಹಂಚು ಕಾರ್ಮಿಕರ ಸಂಘದ ಅಧ್ಯಕ್ಷ. ಕುಂದಾಪುರ ತಾಲೂಕಿನ ಆಸುಪಾಸಿನಲ್ಲಿ ಹಂಚು ಉದ್ಯಮಕ್ಕೆ ಆವೆ ಮಣ್ಣಿನ ಸಮಸ್ಯೆ ತೀವ್ರವಾಗ್ತಾ ಇದೆ. ಈಗಾಗಲೇ ಒಂದು 2 ತಿಂಗಳು ಬೇಸಿಗೆ ಕಳೆದು ಹೋಗಿದೆ. ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿರುವಂಥದ್ದು. ತಕ್ಷಣ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ, ಅಂದರೆ ಆವೆ ಮಣ್ಣಿನ ಸರಬರಾಜಿಗೆ ಬೇಕಾದಂಥ ತೊಡಕುಗಳನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿವಾರಣೆ ಮಾಡದೇ ಇದ್ದರೆ ಗಂಭೀರ ಪರಿಸ್ಥಿತಿ ಹೋಗುವಂಥ ಲಕ್ಷಣಗಳು ಕಾಣ್ತಿದೆ. ಕಾರ್ಮಿಕರು ತಮ್ಮ ಉದ್ಯೋಗ ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಹಲವಾರು ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡಬೇಕಾಗಿದೆ. ಇವತ್ತೇನೋ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ, ಅಂದರೆ ಇನ್ನು ಕೆಲವೇ ದಿನಗಳು ಮಾತ್ರ ಬೇಸಿಗೆ ಬಾಕಿ ಉಳಿದಿರುವಂಥದ್ದು. ಮಳೆಗಾಲ ಆರಂಭ ಆಗುವ ಮೊದಲು ಈ ಸಮಸ್ಯೆ ಪರಿಹಾರ ಆಗದೇ ಇದ್ದರೆ ನಾವು ಇನ್ನೂ ತೀವ್ರತರವಾದಂಥ ಹೋರಾಟ, ಅದು ಅಹೋರಾತ್ರಿ ಧರಣಿ ಇರ್ಬೋದು, ಕುಂದಾಪುರ ಬಂದ್ನಂಥ ಅಂದರೆ ಸಾರ್ವಜನಿಕರ ಬೆಂಬಲವನ್ನು ಕ್ರೋಢೀಕರಣ ಮಾಡುವಂಥದ್ದು. ಮುಖ್ಯವಾಗಿ ಕುಂದಾಪುರ ಪೇಟೆ ಪಟ್ಟಣದಲ್ಲಿ ಹಲವಾರು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಇವತ್ತು ಹಂಚು ಕಾರ್ಮಿಕರ ದುಡಿಮೆಯ ಫಲದಿಂದ ಪೇಟೆ ಪಟ್ಟಣ ರನ್ ಆಗ್ತಿರುವಂಥದ್ದು, ವ್ಯಾಪಾರ ವ್ಯವಹಾರ ಆಗ್ತಿರುವಂಥದ್ದು. ಅದೆಲ್ಲ ನಶಿಸಿ ಹೋಗುವಂಥ ಇಂಥ ಸಂದರ್ಭದಲ್ಲಿ ಹಂಚು ಕಾರ್ಮಿಕರು ಮತ್ತು ಇತರ ವಿಭಾಗದ ಜನರ ಬೆಂಬಲ ಈ ಒಂದು ಕೈಗಾರಿಕೆಯನ್ನು ಉಳಿಸಲಿಕ್ಕೆ, ಕಾರ್ಮಿಕರ ರಕ್ಷಣೆಗೆ ಬೇಕಾಗಿದೆ. ಅದಕ್ಕೆ ಎಲ್ಲ ವಿಭಾಗದ ನಾಗರಿಕರು ಬೆಂಬಲವನ್ನು ಕ್ರೋಢೀಕರಣ ಮಾಡಲಿಕ್ಕೆ ನಾವು ಬೇರೆ ಬೇರೆ ಹಂತದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವರಿದ್ದೇವೆ. ಈ ಬಗ್ಗೆ ಸರ್ಕಾರ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತೀವ್ರವಾಗಿ ಗಮನ ಹರಿಸಿ ತಮ್ಮ ನೀತಿಗಳಲ್ಲಿ ಬದಲಾವಣೆ ಮಾಡಿ, ಏನು ಖಾಸಗಿ ಸ್ಥಳಗಳಿಂದ ಸರ್ಕಾರಕ್ಕೆ ರಾಯಧನವನ್ನು ಕಟ್ಟಿ ಆವೆ ಮಣ್ಣನ್ನು ತೆಗಿತಿದ್ದೇವೆ, ನಾವು ಹಂಚು ಉತ್ಪಾದನೆ ಮಾಡ್ತಾಯಿದ್ದೇವೆ, ಹಾಗೂ ಇಟ್ಟಿಗೆ ಅಲಂಕಾರಿಕ ಹಂಚುಗಳ ಉತ್ಪಾದನೆ ಆಗ್ತಾಯಿದೆ. ಇದರಲ್ಲಿ ಸಾವಿರಾರು ಜನ ಕಾರ್ಮಿಕರು ಬೀದಿಗೆ ಬೀಳದಂಥ ಒಂದು ಪರಿಸ್ಥಿತಿಗೆ ಸರ್ಕಾರ ತರಬಾರ್ದು ಅನ್ನೋಂಥ ಕಳಕಳಿಯ ಒಂದು ವಿಜ್ಞಾಪನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ಎಚ್ ನರಸಿಂಹ, ಉಡುಪಿ ಜಿಲ್ಲಾ ಹಂಚು ಕಾರ್ಮಿಕರ ಸಂಘ CITU ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ.